ರಾಜ್ಯದಾದ್ಯಂತ ಪ್ರಯಾಣಿಕರ ಪರದಾಟಕ್ಕೆ ಕಾರಣವಾಗಿದ್ದಂತ ಏನು ಸಾರಿಗೆ ನೌಕರರ ಮುಷ್ಕರ, ಅನಿರ್ದಿಷ್ಟಾವಧಿ ಮುಷ್ಕರ ಸದ್ಯಕ್ಕೆ ಕೊನೆಗೊಂಡಿದೆ. ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಹೀಗಾಗಿ ಸರ್ಕಾರಿ ಬಸ್ಗಳು, ಬಿಎಂಟಿಸಿ, ಕೆಎಸ್ಆರ್ಟಿಸಿಗಳು ಮತ್ತೆ ಬಸ್ ನಿಲ್ದಾಣ ಕಡೆಗೆ ಬರ್ತಾ ಇದ್ದಾವೆ, ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾವೆ. ನಾನೀಗ ಸದ್ಯಕ್ಕೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ನಿಮಗೆ ತೋರ್ತಾ ಹೋಗ್ತೀನಿ ಇನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಕೆಆರ್ ಮಾರ್ಕೆಟ್ ಯಾವಾಗಲೂ ಕೂಡ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇರುತ್ತೆ, ಯಾಕಂದ್ರೆ ಅಷ್ಟೊಂದು ಚಟುವಟಿಕೆಗಳು ಈ ಒಂದು ನಿಲ್ದಾಣದಲ್ಲಿ ನಡೆಯುತ್ತೆ. ಹೀಗಾಗಿ ಏನು ಬೆಳಗ್ಗೆಯಿಂದ ಪರದಾಟವನ್ನ ನಡೆಸಿದ್ರು ಪ್ರಯಾಣಿಕರು, ಬಸ್ಗಳಿಲ್ಲದೆ ಬಸ್ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿ ಸದ್ಯಕ್ಕೆ ಬಸ್ಗಳು ಬರ್ತಾ ಇದಾವೆ. ನಿಲ್ದಾಣ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಪ್ರಯಾಣಿಕರು ಎಂದಿನಂತೆ ಬಸ್ಗಳನ್ನ ಅವಲಂಬನೆ ಮಾಡ್ತಕ್ಕಂಥದ್ದು ಈಗ ಕಂಡು ಬರ್ತಾ ಇದೆ. ವಿವಿಧ ಮಾರ್ಗಗಳಿಗೆ ಸಂಚಾರ ಮಾಡ್ತಕ್ಕಂಥ ಬಿಎಂಟಿಸಿ ಬಸ್ಗಳು ಬಸ್ ನಿಲ್ದಾಣದಲ್ಲಿ ಬರ್ತಾ ಇದಾವೆ, ಪ್ರಯಾಣಿಕರಿಗೆ ಸೇವೆ ಕೊಡ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಬಸ್ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನ ಮಾಡಿದ್ರು. ಕೊನೆಗೂ ಕೂಡ ಮುಷ್ಕರವನ್ನ ನೌಕರರು ಕೈಬಿಟ್ಟಿದ್ದಾರೆ. ಕೊನೆಗೂ ಕೂಡ ಕರ್ತವ್ಯಕ್ಕೆ ಮತ್ತೆ ಹಾಜರಾಗಿದ್ದಾರೆ. ಬಸ್ಗಳು ಮತ್ತೆ ಬಸ್ ನಿಲ್ದಾಣ ಮರಳುತ್ತಾ ಇದ್ದಾವೆ. ಪ್ರಯಾಣಿಕರು ಕೊನೆಗೂ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಸೊ ಒಟ್ಟಾರೆ ಏನು ಹಲವು ದಿನಗಳಿಂದಲೂ ಕೂಡ ನೌಕರರು ಏನು ಮುಷ್ಕರವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಕೂಡ ಮುಷ್ಕರವನ್ನ ಶುರು ಮಾಡಿದ್ರು. ಆದ್ರೆ ಹೈಕೋರ್ಟ್ ಏನು ಒಂದು ಆದೇಶವನ್ನ ಕೊಟ್ಟಿತ್ತು. ಸೊ ಆ ವಿಚಾರವಾಗಿ ಇವತ್ತು ಕೊನೆಗೂ ಕೂಡ ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಸರ್ಕಾರಿ ಸಾರಿಗೆ ನಿಗಮಗಳ ನೌಕರರು ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಪ್ರಯಾಣಿಕರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.